ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ರಾಶಿಯವರ ವ್ಯಕ್ತಿತ್ವವು ವಿಭಿನ್ನವಾಗಿರುತ್ತದೆ. ಕೆಲವರು ತುಂಬಾ ಕಠಿಣ ಸ್ವಭಾವದವರಾಗಿದ್ದರೆ, ಇನ್ನು ಕೆಲವರು ಎಷ್ಟೇ ಕೋಪ ಬಂದರೂ ಕೊನೆಗೆ ಕ್ಷಮಿಸುವ ಮನಸ್ಸನ್ನು ಹೊಂದಿರುತ್ತಾರೆ. ಜೀವನದಲ್ಲಿ ಎಲ್ಲರಿಗೂ ಒಳ್ಳೆಯವರು ಮಾತ್ರ ಸಿಗುವುದಿಲ್ಲ. ಕೆಲವರು ನಮ್ಮನ್ನು ಪ್ರೀತಿಸುತ್ತಾರೆ, ಕೆಲವರು ಬೆಂಬಲಿಸುತ್ತಾರೆ, ಮತ್ತೆ ಕೆಲವರು ನಮ್ಮ ಮನಸ್ಸಿಗೆ ಆಳವಾದ ಗಾಯವನ್ನು ಉಂಟುಮಾಡುತ್ತಾರೆ. ಆದರೂ ಎಲ್ಲ ನೋವುಗಳನ್ನು ಮೀರಿ ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಕ್ಷಮೆಯ ಮೂಲಕ ಸಂಬಂಧಗಳನ್ನು ಉಳಿಸಿಕೊಳ್ಳುವ ವ್ಯಕ್ತಿಗಳು ಸಮಾಜದಲ್ಲಿ ವಿಶೇಷ ಸ್ಥಾನವನ್ನು ಪಡೆಯುತ್ತಾರೆ. ಜ್ಯೋತಿಷ್ಯದಲ್ಲಿ ಇಂತಹ ಗುಣಗಳನ್ನು ಕೆಲವು ರಾಶಿಗಳಿಗೆ ಸಹಜವಾಗಿ ಸಂಬಂಧಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಇವರು ಯಾರ ಮೇಲೂ ಹೆಚ್ಚು ಕಾಲ ದ್ವೇಷವನ್ನು ಇಟ್ಟುಕೊಳ್ಳುವುದಿಲ್ಲ. ತಮ್ಮನ್ನು ಮೋಸ ಮಾಡಿದವರು, ಅವಮಾನ ಮಾಡಿದವರು, ಕಣ್ಣೀರು ತರಿಸಿದವರು ಕೂಡ ಒಂದು ದಿನ ಸಂಕಷ್ಟದಲ್ಲಿದ್ದರೆ ಅವರ ಹಳೆಯ ತಪ್ಪುಗಳನ್ನು ಮರೆತು ಸಹಾಯ ಮಾಡಲು ಮುಂದೆ ಬರುತ್ತಾರೆ ಎಂದು ನಂಬಲಾಗುತ್ತದೆ. ಇವರಿಗೆ ಮಾನವೀಯತೆ, ಕರುಣೆ, ದಯೆ, ಪ್ರೀತಿ ಮತ್ತು ಕ್ಷಮೆ ಎಂಬ ಮೌಲ್ಯಗಳು ಕೇವಲ ಮಾತುಗಳಲ್ಲ, ಬದುಕಿನ ತತ್ವಗಳಾಗಿರುತ್ತವೆ. ಆದರೆ ಇದರಿಂದ ಅವರು ದುರ್ಬಲರು ಎಂದರ್ಥವಲ್ಲ. ಅವರು ಪ್ರತೀಕಾರಕ್ಕಿಂತ ಕ್ಷಮೆಯೇ ದೊಡ್ಡ ಶಕ್ತಿ ಎಂದು ನಂಬುತ್ತಾರೆ. ಆದಾಗ್ಯೂ ಒಳ್ಳೆಯ ಮನಸ್ಸಿನ ಜೊತೆಗೆ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳುವ ಅಗತ್ಯವೂ ಅಷ್ಟೇ ಮುಖ್ಯ ಎಂಬುದನ್ನು ಜೀವನವು ಅವರಿಗೆ ಹಲವಾರು ಬಾರಿ ಕಲಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕರ್ಕಾಟಕ, ತುಲಾ ಮತ್ತು ಮೀನ ರಾಶಿಯವರು ಈ ಅಪರೂಪದ ಗುಣಗಳನ್ನು ಹೆಚ್ಚು ಹೊಂದಿರುವ ರಾಶಿಗಳೆಂದು ಹೇಳಲಾಗುತ್ತದೆ. ಈಗ ಈ ಮೂರು ರಾಶಿಯವರ ಮನಸ್ಸಿನ ಆಳವನ್ನು ವಿವರವಾಗಿ ತಿಳಿಯೋಣ. ಮೊದಲಿಗೆ ಕರ್ಕಾಟಕ ರಾಶಿಯವರ ಬಗ್ಗೆ ನೋಡೋಣ. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ. ಚಂದ್ರನು ಮನಸ್ಸು, ಭಾವನೆ, ಪ್ರೀತಿ, ತಾಯಿತನ ಮತ್ತು ಕರುಣೆಯ ಪ್ರತೀಕ ಎಂದು ಪರಿಗಣಿಸಲಾಗುತ್ತದೆ. ಇದೇ ಕಾರಣದಿಂದ ಕರ್ಕಾಟಕ ರಾಶಿಯವರ ಮನಸ್ಸು ತುಂಬಾ ಮೃದು ಸ್ವಭಾವವನ್ನು ಹೊಂದಿರುತ್ತದೆ. ಹೊರಗಿನಿಂದ ಅವರು ಕೆಲವೊಮ್ಮೆ ಗಟ್ಟಿಯಾಗಿ ಮಾತನಾಡಬಹುದು, ಕೋಪಗೊಳ್ಳಬಹುದು, ಬೇಸರ ವ್ಯಕ್ತಪಡಿಸಬಹುದು. ಆದರೆ ಅವರ ಮನಸ್ಸಿನ ಒಳಗೆ ದ್ವೇಷಕ್ಕಿಂತ ಪ್ರೀತಿ ಹೆಚ್ಚು ತುಂಬಿರುತ್ತದೆ. ಯಾರಾದರೂ ತಮ್ಮನ್ನು ನೋಯಿಸಿದಾಗ ಮೊದಲಿಗೆ ಅವರಿಗೆ ತುಂಬಾ ಬೇಸರವಾಗುತ್ತದೆ. ಆ ನೋವನ್ನು ಅವರು ಬಹಳ ಆಳವಾಗಿ ಅನುಭವಿಸುತ್ತಾರೆ. ಕೆಲವು ದಿನಗಳವರೆಗೆ ಮಾತನಾಡದೇ ಇರಬಹುದು, ದೂರ ಉಳಿಯಬಹುದು. ತಮ್ಮ ದುಃಖವನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ಮೌನವಾಗಿರಬಹುದು. ಆದರೆ ಸಮಯ ಕಳೆದಂತೆ ಅವರ ಕೋಪ ಕರಗಲು ಪ್ರಾರಂಭವಾಗುತ್ತದೆ. ಯಾರಾದರೂ ತಮ್ಮ ತಪ್ಪನ್ನು ಒಪ್ಪಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ಕ್ಷಮೆ ಕೇಳಿದರೆ ಅವರು ಹಿಂದಿನ ಘಟನೆಗಳನ್ನು ನೆನಪಿಸಿಕೊಳ್ಳದೆ ಮತ್ತೊಮ್ಮೆ ಅವಕಾಶ ನೀಡಲು ಸಿದ್ಧರಾಗುತ್ತಾರೆ. ಕರ್ಕಾಟಕ ರಾಶಿಯವರು ಸಂಬಂಧಗಳನ್ನು ಹಣಕ್ಕಿಂತ ದೊಡ್ಡ ಸಂಪತ್ತು ಎಂದು ನಂಬುತ್ತಾರೆ. ಅವರಿಗೆ ಕುಟುಂಬ ಎಂದರೆ ಜೀವ, ಸ್ನೇಹ ಎಂದರೆ ನಂಬಿಕೆ, ಪ್ರೀತಿ ಎಂದರೆ ಸಂಪೂರ್ಣ ಸಮರ್ಪಣೆ. ಆದ್ದರಿಂದ ಯಾವುದೇ ಸಂಬಂಧ ಮುರಿಯುವುದನ್ನು ಅವರು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಎಷ್ಟೇ ದೊಡ್ಡ ಮನಸ್ತಾಪವಾದರೂ ಒಂದು ದಿನ ಎಲ್ಲವೂ ಸರಿಯಾಗಬೇಕು ಎಂಬ ಆಶಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತಾರೆ. ಇವರಿಗೆ ಪ್ರತೀಕಾರ ಮಾಡುವುದರಿಂದ ಸಿಗುವ ಸಂತೋಷಕ್ಕಿಂತ ಸಂಬಂಧವನ್ನು ಮತ್ತೆ ಸರಿಪಡಿಸುವುದರಿಂದ ಸಿಗುವ ಸಂತೋಷವೇ ದೊಡ್ಡದು. ತಮ್ಮನ್ನು ಮೋಸ ಮಾಡಿದ ವ್ಯಕ್ತಿಯೇ ಒಂದು ದಿನ ಸಂಕಷ್ಟದಲ್ಲಿ ಸಹಾಯ ಕೇಳಿದರೂ ಮೊದಲು ಹೃದಯವೇ ಮಾತನಾಡುತ್ತದೆ. ಒಮ್ಮೆ ಸಹಾಯ ಮಾಡೋಣ, ಮನುಷ್ಯನಿಗೆ ಕಷ್ಟ ಬಂದಾಗ ಕೈ ಹಿಡಿಯುವುದು ಧರ್ಮ ಎಂದು ಯೋಚಿಸುತ್ತಾರೆ. ಇದೇ ಕಾರಣದಿಂದ ಅನೇಕ ಬಾರಿ ಇತರರು ಇವರ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆಯೂ ಇರುತ್ತದೆ. ಆದರೆ ಕರ್ಕಾಟಕ ರಾಶಿಯವರು ಒಳ್ಳೆಯ ಕೆಲಸ ಮಾಡಿದ ಸಂತೋಷವನ್ನೇ ದೊಡ್ಡ ಪ್ರತಿಫಲ ಎಂದು ಭಾವಿಸುತ್ತಾರೆ. ಇವರಲ್ಲಿ ದಯೆ ಎಂಬುದು ಪ್ರದರ್ಶನಕ್ಕಾಗಿ ಇರುವುದಿಲ್ಲ, ಅದು ಅವರ ಜೀವನದ ಸಹಜ ಗುಣ. ಇವರು ಯಾರನ್ನೂ ಉದ್ದೇಶಪೂರ್ವಕವಾಗಿ ನೋಯಿಸಲು ಬಯಸುವುದಿಲ್ಲ. ತಮ್ಮ ಮಾತಿನಿಂದ ಯಾರಿಗಾದರೂ ನೋವಾದರೆ ಅದಕ್ಕೂ ಇವರೇ ಬೇಸರಪಡುತ್ತಾರೆ. ಕ್ಷಮಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದು ನಂಬುವ ಇವರು
ದ್ವೇಷವನ್ನು ಹೊತ್ತು ಬದುಕುವುದಕ್ಕಿಂತ ಪ್ರೀತಿಯಿಂದ ಬದುಕುವುದನ್ನೇ ಆಯ್ಕೆ ಮಾಡುತ್ತಾರೆ. ಆದರೆ ಇದರ ಅರ್ಥ ಅವರು ಯಾವಾಗಲೂ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾರೆ ಎಂದಲ್ಲ. ಒಂದೇ ತಪ್ಪನ್ನು ಪದೇ ಪದೇ ಮಾಡುವವರಿಂದ ನಿಧಾನವಾಗಿ ದೂರ ಉಳಿಯಲು ಕಲಿಯುತ್ತಾರೆ. ಆದರೂ ಸಹಾಯ ಮಾಡುವ ಸಂದರ್ಭ ಬಂದರೆ ಹಳೆಯ ನೋವನ್ನು ನೆನಪಿಸಿಕೊಳ್ಳದೆ ಸಾಧ್ಯವಾದಷ್ಟು ಸಹಾಯ ಮಾಡಲು ಪ್ರಯತ್ನಿಸುತ್ತಾರೆ. ಇದೇ ಕರ್ಕಾಟಕ ರಾಶಿಯವರ ಹೃದಯದ ನಿಜವಾದ ಸೌಂದರ್ಯ ಎಂದು ಜ್ಯೋತಿಷ್ಯ ನಂಬಿಕೆಗಳಲ್ಲಿ ಹೇಳಲಾಗುತ್ತದೆ. ಇವರ ಕ್ಷಮೆಯ ಗುಣವು ಅನೇಕ ಮುರಿದ ಸಂಬಂಧಗಳನ್ನು ಮತ್ತೆ ಜೋಡಿಸುವ ಶಕ್ತಿಯನ್ನು ಹೊಂದಿದೆ. ಇವರ ಕರುಣೆಯ ಮನಸ್ಸು ಅನೇಕ ಜನರ ಜೀವನದಲ್ಲಿ ಆಶಾಕಿರಣವಾಗುತ್ತದೆ. ಕೆಲವೊಮ್ಮೆ ತಮ್ಮ ನೋವನ್ನು ಮರೆತು ಇತರರ ಕಣ್ಣೀರನ್ನು ಒರೆಸುವ ಕೆಲಸವನ್ನು ಕೂಡ ಇವರು ಮಾಡುತ್ತಾರೆ. ಅದಕ್ಕಾಗಿಯೇ ಇವರನ್ನು ದೊಡ್ಡ ಹೃದಯದ ವ್ಯಕ್ತಿಗಳು ಎಂದು ಹಲವರು ಗೌರವಿಸುತ್ತಾರೆ. ಇದೀಗ ತುಲಾ ರಾಶಿಯವರ ಬಗ್ಗೆ ನೋಡೋಣ. ತುಲಾ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಶುಕ್ರನು ಪ್ರೀತಿ, ಸೌಂದರ್ಯ, ಸಾಮರಸ್ಯ, ಸಂಬಂಧಗಳು ಮತ್ತು ಜೀವನದ ಸಮತೋಲನವನ್ನು ಸೂಚಿಸುವ ಗ್ರಹ ಎಂದು ಪರಿಗಣಿಸಲಾಗುತ್ತದೆ. ಇದೇ ಕಾರಣದಿಂದ ತುಲಾ ರಾಶಿಯವರು ಜಗಳಕ್ಕಿಂತ ಶಾಂತಿಯನ್ನು ಹೆಚ್ಚು ಇಷ್ಟಪಡುತ್ತಾರೆ. ಇವರಿಗೆ ಯಾವುದೇ ಸಂಬಂಧದಲ್ಲಿ ಕೋಪ, ದ್ವೇಷ ಮತ್ತು ಅಹಂಕಾರ ಹೆಚ್ಚು ದಿನ ಇರಬಾರದು ಎಂಬ ಭಾವನೆ ಇರುತ್ತದೆ. ಯಾರಾದರೂ ತಮ್ಮೊಂದಿಗೆ ತಪ್ಪಾಗಿ ವರ್ತಿಸಿದರೆ ಮೊದಲಿಗೆ ಬೇಸರವಾಗುತ್ತದೆ. ಆದರೆ ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕಿಂತ ಸಮಸ್ಯೆಯನ್ನು ಮಾತುಕತೆಯ ಮೂಲಕ ಪರಿಹರಿಸಲು ಪ್ರಯತ್ನಿಸುತ್ತಾರೆ. ಅವರಿಗೆ ಸಂಬಂಧಗಳು ಮುರಿಯುವುದು ಇಷ್ಟವಾಗುವುದಿಲ್ಲ. ಆದ್ದರಿಂದ ಸಾಧ್ಯವಾದಷ್ಟು ಸಮಾಧಾನವನ್ನು ಹುಡುಕುತ್ತಾರೆ. ಯಾರಾದರೂ ತಮ್ಮ ತಪ್ಪನ್ನು ಅರಿತು ಕ್ಷಮೆ ಕೇಳಿದರೆ ಹಳೆಯ ವಿಷಯಗಳನ್ನು ಮತ್ತೆ ಮತ್ತೆ ನೆನಪಿಸಿ ನೋವು ಕೊಡಲು ಇಷ್ಟಪಡುವುದಿಲ್ಲ. ಜೀವನ ತುಂಬಾ ಚಿಕ್ಕದು, ದ್ವೇಷದಲ್ಲಿ ಸಮಯ ವ್ಯರ್ಥ ಮಾಡಬಾರದು ಎಂಬ ಚಿಂತನೆ ಇವರಲ್ಲಿರುತ್ತದೆ. ಇದೇ ಕಾರಣದಿಂದ ತಮ್ಮ ಪರಮ ಶತ್ರುವೇ ಸಂಕಷ್ಟದಲ್ಲಿ ಸಿಲುಕಿದ್ದರು ಸಾಧ್ಯವಾದಷ್ಟು ಸಹಾಯ ಮಾಡಲು ಹಿಂದೆ ಮುಂದೆ ನೋಡುವುದಿಲ್ಲ. ತುಲಾ ರಾಶಿಯವರು ಕ್ಷಮಿಸುವುದು ದುರ್ಬಲತೆ ಅಲ್ಲ, ಅದು ಆತ್ಮಬಲದ ಸಂಕೇತ ಎಂದು ನಂಬುತ್ತಾರೆ. ಇವರ ಮನಸ್ಸಿನಲ್ಲಿ ನ್ಯಾಯಬುದ್ಧಿಯೂ ಇರುತ್ತದೆ. ತಪ್ಪು ಮಾಡಿದವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಅದೇ ತಪ್ಪು ಪದೇ ಪದೇ ನಡೆಯುತ್ತಿದ್ದರೆ ನಿಧಾನವಾಗಿ ಅಂತರವನ್ನು ಕಾಯ್ದುಕೊಳ್ಳುತ್ತಾರೆ. ಸಹಾಯ ಮಾಡುವಾಗ ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸುವುದಿಲ್ಲ. ತಮ್ಮ ಕರ್ತವ್ಯ ಮುಗಿದ ನಂತರ ಅದನ್ನು ಮರೆತು ಮುಂದೆ ಸಾಗುತ್ತಾರೆ. ಇದೇ ಇವರ ವ್ಯಕ್ತಿತ್ವದ ದೊಡ್ಡ ಶಕ್ತಿ. ಇವರು ಇರುವ ಕುಟುಂಬ ಅಥವಾ ಸ್ನೇಹ ಬಳಗದಲ್ಲಿ ಜಗಳಗಳು ಕಡಿಮೆಯಾಗಲು ಕಾರಣವಾಗುವವರು ಇವರೇ ಆಗಿರುತ್ತಾರೆ. ಈಗ ಮೀನ ರಾಶಿಯವರ ಬಗ್ಗೆ ತಿಳಿಯೋಣ. ಮೀನ ರಾಶಿಯ ಅಧಿಪತಿ ಗುರು ಗ್ರಹ. ಗುರು ಜ್ಞಾನ, ಧರ್ಮ, ದಯೆ ಮತ್ತು ಆಧ್ಯಾತ್ಮಿಕತೆಯ ಪ್ರತೀಕ ಎಂದು ಪರಿಗಣಿಸಲಾಗುತ್ತದೆ. ಮೀನ ರಾಶಿಯವರು ಇತರರ ಭಾವನೆಗಳನ್ನು ಅತ್ಯಂತ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಯಾರಾದರೂ ತಮ್ಮನ್ನು ನೋಯಿಸಿದರೂ ಅವರು ಹೀಗೆ ವರ್ತಿಸಲು ಏನಾದರೂ ಕಾರಣ ಇರಬಹುದು ಎಂದು ಯೋಚಿಸುತ್ತಾರೆ. ಕೋಪಕ್ಕಿಂತ ಕರುಣೆ ಇವರಲ್ಲಿ ಹೆಚ್ಚು ಇರುತ್ತದೆ. ಇವರು ಯಾರನ್ನೂ ದೀರ್ಘಕಾಲ ದ್ವೇಷಿಸಲು ಸಾಧ್ಯವಾಗುವುದಿಲ್ಲ. ಒಂದು ದಿನ ತಮಗೆ ನೋವು ಕೊಟ್ಟ ವ್ಯಕ್ತಿಯೇ ಸಹಾಯ ಕೇಳಿದರೆ ಹಳೆಯ ಘಟನೆಗಳನ್ನು ಬದಿಗಿಟ್ಟು ಈ ಕ್ಷಣದಲ್ಲಿ ಅವರಿಗೆ ನನ್ನ ಸಹಾಯ ಬೇಕಾಗಿದೆ ಎಂದು ಯೋಚಿಸಿ ಕೈಹಿಡಿಯುತ್ತಾರೆ. ಮೀನ ರಾಶಿಯವರ ಹೃದಯದಲ್ಲಿ ಮಾನವೀಯತೆ ತುಂಬಿರುತ್ತದೆ. ಇವರು ತಮ್ಮ ಸುಖಕ್ಕಿಂತ ಇತರರ ನೆಮ್ಮದಿಯನ್ನು ಮುಖ್ಯವೆಂದು ಭಾವಿಸುವ ಸಂದರ್ಭಗಳು ಹಲವಾರು. ಕೆಲವೊಮ್ಮೆ ತಮ್ಮ ಸಮಯ, ಹಣ, ಶ್ರಮ ಮತ್ತು ಭಾವನೆಗಳನ್ನು ಕೂಡ ಇತರರಿಗಾಗಿ ತ್ಯಾಗ ಮಾಡುತ್ತಾರೆ. ಇದೇ ಕಾರಣದಿಂದ ಇವರನ್ನು ಕೆಲವರು ಸುಲಭವಾಗಿ ಬಳಸಿಕೊಳ್ಳುವ ಪ್ರಯತ್ನ ಮಾಡಬಹುದು. ಆದರೂ ಮೀನ ರಾಶಿಯವರು ಒಳ್ಳೆಯತನವನ್ನು ಬಿಡಲು ಇಷ್ಟಪಡುವುದಿಲ್ಲ. ಅವರಿಗೆ ದಯೆ ಎನ್ನುವುದು ಜೀವನದ ಧರ್ಮ. ಆದರೆ ಜೀವನದ ಅನುಭವಗಳು ಇವರಿಗೆ ಒಂದು ಪಾಠವನ್ನು ಕಲಿಸುತ್ತವೆ. ಎಲ್ಲರನ್ನೂ ಕ್ಷಮಿಸಬಹುದು, ಆದರೆ ಎಲ್ಲರನ್ನೂ ಮತ್ತೆ ಸಂಪೂರ್ಣವಾಗಿ ನಂಬಬೇಕೆಂದಿಲ್ಲ.
ಕ್ಷಮಿಸುವುದು ಮತ್ತು ಮತ್ತೆ ಮೋಸ ಹೋಗುವುದು ಎರಡೂ ಒಂದೇ ಅಲ್ಲ ಎಂಬ ಅರಿವು ನಿಧಾನವಾಗಿ ಇವರಲ್ಲಿ ಬೆಳೆಯುತ್ತದೆ. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಕರ್ಕಾಟಕ, ತುಲಾ ಮತ್ತು ಮೀನ ರಾಶಿಯವರು ಕರುಣೆ, ಕ್ಷಮೆ ಮತ್ತು ಮಾನವೀಯತೆಯ ಗುಣಗಳನ್ನು ಹೆಚ್ಚಾಗಿ ಹೊಂದಿರುವವರು ಎಂದು ಹೇಳಲಾಗುತ್ತದೆ. ಆದರೆ ಈ ಗುಣಗಳು ಕೇವಲ ರಾಶಿಯ ಮೇಲೆ ಮಾತ್ರ ಅವಲಂಬಿತವಾಗಿರುವುದಿಲ್ಲ. ವ್ಯಕ್ತಿಯ ಜೀವನಾನುಭವ, ಕುಟುಂಬದ ಸಂಸ್ಕಾರ, ಶಿಕ್ಷಣ, ಪರಿಸರ ಮತ್ತು ವೈಯಕ್ತಿಕ ಚಿಂತನೆಯು ಅವನ ಸ್ವಭಾವವನ್ನು ರೂಪಿಸುತ್ತವೆ. ಕ್ಷಮಿಸುವುದು ಎಂದರೆ ನಡೆದ ತಪ್ಪನ್ನು ಮರೆತು ಬಿಡುವುದು ಮಾತ್ರವಲ್ಲ, ಮನಸ್ಸಿನ ಭಾರವನ್ನು ಇಳಿಸಿ ಶಾಂತಿಯಿಂದ ಬದುಕುವ ನಿರ್ಧಾರವೂ ಆಗಿದೆ. ಆದರೆ ಕ್ಷಮೆಯ ಜೊತೆಗೆ ವಿವೇಕವೂ ಇರಬೇಕು. ಪದೇ ಪದೇ ಮೋಸ ಮಾಡುವವರು, ವಿಶ್ವಾಸವನ್ನು ಒಡೆಯುವವರು ಮತ್ತು ಉದ್ದೇಶಪೂರ್ವಕವಾಗಿ ನೋವು ನೀಡುವವರಿಂದ ಅಗತ್ಯವಾದ ಅಂತರವನ್ನು ಕಾಯ್ದುಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ಒಳ್ಳೆಯ ಮನಸ್ಸು ಜೀವನದ ದೊಡ್ಡ ಸಂಪತ್ತು, ಆದರೆ ಸ್ವಾಭಿಮಾನ ಅದಕ್ಕಿಂತ ಕಡಿಮೆಯಲ್ಲ. ಕರುಣೆ ಇರಲಿ, ಆದರೆ ಆತ್ಮಗೌರವ ಕಳೆದುಕೊಳ್ಳಬಾರದು. ಸಹಾಯ ಮಾಡುವ ಮನಸ್ಸು ಇರಲಿ, ಆದರೆ ತಮ್ಮನ್ನು ದುರುಪಯೋಗಪಡಿಸಿಕೊಳ್ಳಲು ಅವಕಾಶ ಕೊಡಬಾರದು. ಕ್ಷಮೆ ಇರಲಿ, ಆದರೆ ವಿವೇಕವು ಜೊತೆಯಲ್ಲಿರಲಿ. ಆಗ ಮಾತ್ರ ಜೀವನದಲ್ಲಿ ಸಂಬಂಧಗಳು ಉಳಿಯುತ್ತವೆ, ಮನಸ್ಸಿನ ಶಾಂತಿಯೂ ಉಳಿಯುತ್ತದೆ. ಇದೇ ಈ 3 ರಾಶಿಯವರು ನಮಗೆ ಕಲಿಸುವ ಅತ್ಯಂತ ಅಮೂಲ್ಯವಾದ ಜೀವನ ಪಾಠ ಎಂದು ಜ್ಯೋತಿಷ್ಯ ನಂಬಿಕೆಗಳು ತಿಳಿಸುತ್ತವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.